ಅಲ್ಲಿಗೆ ಕರೆದ್ವಿ, ಇಲ್ಲಿಗೆ ಕರೆದ್ವಿ, ಒಂದು ದಿವಸನೂ ನಮ್ಮ ಕೂಡ ಬರಲಿಲ್ಲ. ಈ ಸರ್ತಿ ಸರ್ಕಾರದವರು ಫ್ರೀ ಮಾಡ್ಯಾರ, ರೊಕ್ಕೆಲ್ಲ ರೂಪಾಯಿ ಇಲ್ಲ, ಈಗಾರ ಬಾ ಒಂದಿಟ್ಟು ಹೋಗೋಣ ಅಂತ ಕರೆದ್ರು. ಮತ್ತು ರೊಕ್ಕಿಲ್ಲ ರೂಪಾಯಿ ಇಲ್ಲ ಅಂದ್ರೆ ಯಾರು ತಯಾರಾಗೋದಿಲ್ಲ ಹೇಳ್ರಿ? ತಯಾರಾದಳು ಹೆಣ್ಮಗಳು. ಒಂದು ದಿವಸ ಎಲ್ಲಿ ಮನೆ ಬಿಟ್ಟು ಹೋದಾಕೆಲ್ಲ ತಯಾರಾದಳು. ಹೇಳಿದ್ರು ಅವರು, ಯಾರು ತಯಾರು ಮಾಡಿದ್ರಲ್ಲ, ತಲೆಯಾಗ ತುಂಬಿದ್ರಲ್ಲ, ಹೇಳಿದ್ರು, ನೋಡು ನಿಮ್ಮ ಮನೆ ಅವ ಭಾಳ ಎಡವಟ್ಟದಾನ, ನಮ್ಮ ಮನೆಯಾಗ ಏನು ನಡಿತೈತಿ, ಕುಂದ್ರು ಅಂದ್ರೆ ಕುಂದಿರ್ತಾನ, ನಮ್ಮದು ನಡಿತೈತಿ, ನಿಂದು ಹಂಗಿಲ್ಲ. ಅದಕ್ಕೆ ನೀ ಏನು ಮಾಡು, ಇಲ್ಲೇ ಸೊಲ್ಲಾಪುರ ಸಿದ್ದರಾಮೇಶ್ವರನ ನೋಡು, ನಿನ್ನ ಮರಳಿ ವಿಜಯಪುರ ಬಸ್ಸಿಗೆ ಹತ್ತಿಸಿ ಕಳಿಸ್ತೀವಿ. ನಾವು ಮುಂದೆ ಕಲಬುರಗಿ ಶರಣ ಬಸವೇಶ್ವರ, ಮಂತ್ರಾಲಯ, ಆ ಬಳಿಕ ಶ್ರೀಶೈಲ ಮಲ್ಲಿಕಾರ್ಜುನ, ಆ ಬಳಿಕ ಹಿಂಗಾಸಿ ಹಂಪಿ, ಬೇಲೂರು, ಹಳೆಬೀಡ ಎಲ್ಲ ತಿರುಗಾಡ್ಕೊಂಡು ಬರ್ತೀವಿ. ಒಂದು 15 ದಿವಸ ನೀ ನಮ್ಮ ಕೂಡ ಬಂದಿ ಅಂದ್ರೆ ನಿನ್ನ ಕತಿನ ಮುಗಿಸ್ತಾನವ. ಓಣ್ಯಾಗ ಎಲ್ಲರಿಗೆ ಗೊತ್ತೈತಿ, ಅದಕ್ಕೆ ನೀನು ಇಲ್ಲೇ ಬಂದುಬಿಡು ಅಂತ ಹೇಳಿ ಮೊದಲು ಹುರುಪು ಮಾಡಿ ಕರ್ಕೊಂಡು ಹೋದರು. ಇದು ಪಾಪ ಹೆಣ್ಮಗಳು ಇವ್ರ ಮಾತಿಗೆ ಮರಳಾಗಿ ಕೈಚೀಲ ತಯಾರು ಮಾಡಿಕೊಂಡು ಹೋದಳು. ಏನು ಹೇಳಿ ಕರ್ಕೊಂಡು ಹೋಗ್ಯಾರ? ಇಲ್ಲೇ ಸೊಲ್ಲಾಪುರ ಸಿದ್ದರಾಮೇಶ್ವರ ಹೋದರು. ಅಲ್ಲಿಗೆ ಹೋಗಿ ದರ್ಶನ ಮಾಡಿದರು. ಆ ಬಳಿಕ ಮುಂದೆ ನನ್ನ ಹೊಳ್ಳಿ ಕಳಿಸ್ತೀರೇನು ಅಂದಳು. ಹೇಳಿ ಕರ್ಕೊಂಡು ಬಂದಿರಿ, ಹೊಳ್ಳಿ ಕಳಿಸ್ತೀರೇನು ಅಂದಳು. ಆವಾಗ ಅವ್ರು ಅಂದರು, ಮತ್ತ್ಯಾಕೆ ಹೊಳ್ಳಿಕ್ಕಿ ತಗೋ, ನಾವೆಲ್ಲ ಹೇಳ್ತೀವಿ, ನಿಮ್ಮ ಅವಾಗ ನಾವೆಲ್ಲ ಹೇಳ್ತೀವಿ, ನೀ ಏನು ಚಿಂತೆ ಮಾಡಬೇಡ, ನಡಿ ಹೋಗೋಣಂತ. ಮತ್ತು ಅಲ್ಲಿ ಹೋಗಿ ಅಲ್ಲಿ ಹುರುಪು ಮಾಡಿದರು. ಅಲ್ಲಿಂದ ಕಲಬುರಗಿ ಹೆಣ್ಮಗಳಿಗೆ ತಳಮಳ ಒಳಗೆ. ಯಾಕೆ ಅವ ಕಳಿಸೋದು ದೊಡ್ಡದು, ಕಳಿಸ್ಯಾನೀಗ. ಮತ್ತು ಅವ ಹೇಳಿದ ಟೈಮ್ಗೆ ನಾವು ಹೋಗಲಿಲ್ಲ ಅಂದ್ರೆ ಗತಿನ ಬದಲಾಗ್ತದ ಅಂತ ಒಳಗೆ ಹೆಣ್ಮಗಳ ತಲೆಯಾಗ ವಿಚಾರ ಬಂತು. ಇವ್ರು ಕೇಳ್ಬೇಕಲ್ಲ, ನಾವು ಹೇಳ್ತೀವಲ್ಲ, ಇವ್ರನ್ನೂ ಕೇಳೋದಿಲ್ಲ ಅನ್ನೋದು ಗೊತ್ತೈತಿ. ಆದರೂ ಇವ್ರ ಮ್ಯಾಲೆ ಏನಂತಾರ, ನಾವು ಹೇಳ್ತೀವಲ್ಲ, ಚಿಂತೆ ಮಾಡಬೇಡಂತ ಕರ್ಕೊಂಡು ಹೋದರು. ಹೋಗಿ ಒಂದು ದಿನದಾಗ ಹೊಳ್ಳಿ ಬರ್ತೀನಿ ಅಂದು ಹೆಣ್ಮಗಳು 15 ದಿವಸ ಆದರೂ ಬರಲಿಲ್ಲ. ಇರೋದ 2 ಗಂಡ ಹೆಂಡತಿ, ಮನೆಯಾಗಿದ್ದು ಒಂದ, ಹಿಂದಿಲ್ಲ ಮುಂದಿಲ್ಲ, ಬರವ ಅಡುಗೆ ಮನ್ಯಾಗ ತಿರ್ಗಾಡವ, ಮತ್ತು ಸಮಾಧಾನ ಆಗಲಾರದಕ್ಕೆ ಹೋಟೆಲ್ಗೆ ಹೋಗವ. 15 ದಿವಸ ಬರೀ ಹೊರಗೆ ಉಂಡ, ಹೊರಗೆ ತಿಂದ, ಸಾಕಾಗಿ ಹೋಯ್ತು ಅವನಿಗೆ. ಇಂದು ಬರ್ತಾಳೋ ನಾಳೆ ಬರ್ತಾಳೋ, ಪಿತ್ತ ನೆತ್ತಿಗೆರಿತ್ತ ಒಂದು. ಆವಾಗ ದಿವಸ ಮುಂಜಾನೆ 10ಕ್ಕೆ ಹೊಸ್ತಲ ಮ್ಯಾಲ ಕುಂತ ಅಂದ್ರೆ ಕಾಯ್ತಿದ್ದ, ಯಾವಾಗ ಬರ್ತಾರೆ ಬರಲಿ ಇವ್ರು ಅಂತ ಕಾಯ್ತಿದ್ದ. ರಾತ್ರಿ ಮಲಗೋತನೂ ಹೊಸ್ತಲ ಮ್ಯಾಗನ ಕೊಡ್ತಿದ್ದ. 15 ದಿವಸ ಆದ ಬಳಿಕ ಬಂತಿದ್ದು ಗ್ಯಾಂಗ್, ಕಬ್ಬಿನ ಗ್ಯಾಂಗ್ ಅಂತಾರಲ್ಲ ಆ ಗ್ಯಾಂಗ್ ಇದು ಪ್ರವಾಸದ ಗ್ಯಾಂಗ್ ಇದು. 15 ದಿವಸ ಆದ ಬಳಿಕ ಬಂದರು. ಇವ ಬಾಗಲದಾಗ ಬಡಿಗೆ ಇಟ್ಟುಕೊಂಡು ಕುಂತಿದ್ದ. ಒಳಗೆ ಬರೋಕೆ ಪ್ರಯತ್ನ ಮಾಡಿಲ್ಲು, ನಿಲ್ಲಂದ. ಇವರು ನಾ ಹೇಳ್ತೀನಿ ನೀ ಹೇಳ್ತೀನಿ ಅಂದಿದ್ರಲ್ಲ, ಗಪ್ಪಗಾರ ಒಬ್ಬ ಹೆಣ್ಮಗಳ ಹೊರಗೆ ನಿಲ್ಲಿಸಿದ. ನೀ ಹೇಳಿದ್ದೇನು ಮಾಡಿದ್ದೇನು ಅಂದ. ಒಂದು ದಿವಸ ಹೋಗಿ ಬರ್ತೀನಿ ಅಂತ ಹೇಳಿದ್ದು ನಿಜ ಅದ, ಆದರೆ ಏನು ಮಾಡಲಿ ಅವರು ಬಿಡಲಿಲ್ಲ. ಮುಂದೊಂದು ಆ ಕಡೆದೊಂದು ಹಿಂಗೆ ಕರ್ಕೊಂಡು ಹೋದರು. ಮತ್ತು ನಾ ಅಪರೂಪಕ್ಕೆ ಹೋಗೀನಿ, ಒಮ್ಮೆರ ಹಿಂಗೆ ಹೋಗೀನಿ ನಾನು, ನೀನು ಹೇಳು ಅಂದಳು. ಹೌದು ಹೋಗಿಲ್ಲ ಅಂತನ ನಾ ಕಳಿಸ್ಕೊಟ್ಟಿ, ನಿನ್ನ ಮಾತಿಗೆ ತಪ್ಪುವುದಿಲ್ಲ,